ಮಂಗಳೂರು ದಸರಾ ಸಂಭ್ರಮವನ್ನ ಮತ್ತಷ್ಟು ಹೆಚ್ಚಿಸ್ತಾ ಇದೆ ಬೆಳಕಿನ ಚಿತ್ತಾರ. ಜಗಮಗಿಸೋ ವಿದ್ಯುತ್ ದೀಪಾಲಂಕಾರದಿಂದ ಮಿನುಗುತ್ತಿದೆ ಕಡಲ ನಗರಿ. ಪಡುವಣ ಕಡಲಲ್ಲಿ ಸೂರ್ಯ ಮುಳುಗುವ ವೇಳೆ ಭೂಲೋಕದ ಸ್ವರ್ಗದಂತೆ ಭಾಸವಾಗ್ತಾ ಇದೆ ಮಂಗಳೂರು. ದಸರಾ ಅಂದ್ರೆ ನಮಗೆಲ್ಲ ನೆನಪಾಗೋದು ಮೈಸೂರು ದಸರಾ, ಜಂಬೂ ಸವಾರಿ, ಖಾಸಗಿ ದರ್ಬಾರ್, ಸ್ತಬ್ಧ ಚಿತ್ರ ಪ್ರದರ್ಶನ. ಅದೇ ರೀತಿ ಮಂಗಳೂರು ದಸರಾ ಕೂಡ ಅಷ್ಟೇ ಫೇಮಸ್, ಸ್ವಲ್ಪ ಡಿಫರೆಂಟ್. ಮಂಗಳೂರಿನಲ್ಲಿ ದಸರಾ ಸಂಭ್ರಮ ಸಡಗರ. ಎಲ್ಲೆಲ್ಲೂ ಬಣ್ಣ ಬಣ್ಣದ ಚಿತ್ತಾರ, ದೀಪಾಲಂಕಾರ. ಮಂಗಳೂರಿನಲ್ಲಿ ದಸರಾ ಸಂಭ್ರಮ ಮನೆ ಮಾಡಿದೆ. ಕುದ್ರೋಳಿ ಶ್ರೀ ಗೋಕರ್ಣನಾಥೇಶ್ವರ ಕ್ಷೇತ್ರ ಸಂಜೆ ಆಗ್ತಿದ್ದಂತೆ ಭೂಲೋಕದ ಸ್ವರ್ಗದಂತೆ ಕಂಗೊಳಿಸ್ತಾ ಇದೆ. ದಸರಾ ಮೆರವಣಿಗೆ ಹಾದು ಹೋಗುವಂತ ನಗರದ ಸುಮಾರು 7 ಕಿಲೋಮೀಟರ್ ರಸ್ತೆಯುದ್ದಕ್ಕೂ ವಿದ್ಯುತ್ ದೀಪಾಲಂಕಾರ ಜಗಮಗಿಸ್ತಾ ಇದೆ. ಈ ಬಾರಿಯ ದಸರಾಕ್ಕೆ 10 ಲಕ್ಷ ದೊಡ್ಡ ಪ್ರಮಾಣದ ಬಲ್ಬ್ಗಳು ಸೇರಿದಂತೆ ಒಟ್ಟು 22 ಲಕ್ಷಕ್ಕೂ ಅಧಿಕ ಬಲ್ಬ್ಗಳಿಂದ ನಗರವನ್ನ ಶೃಂಗರಿಸಲಾಗಿದೆ. ಸದಾ ಜನಜಂಗುಳಿ ವಾಹನಗಳಿಂದ ತುಂಬಿರುವಂತಹ ನಗರದ ರಸ್ತೆಗಳೆಲ್ಲ ಬೆಳಕಿನ ಚಿತ್ತಾರದಿಂದ ಮಧುವಣಗಿತ್ತಿಯಂತೆ ಮಿಂಚುತ್ತಾ ಇದೆ. ನವರಾತ್ರಿ ಶುರುವಾದ ದಿನದಿಂದ 10 ದಿನಗಳ ಕಾಲ ಸಂಜೆ 7 ಗಂಟೆ ಆಗ್ತಾ ಇದ್ದಂತೆ ವಿದ್ಯುತ್ ದೀಪಗಳು ಬೆಳಗ್ತಾ ಇವೆ. ಈ ಲೈಟಿಂಗ್ ಬಗ್ಗೆ ಹೇಳುವುದಾದರೆ ಮಂಗಳೂರಿನ ಇಡೀ ಸಿಟಿ ನಗರ ಪ್ರದೇಶ ಸಂಪೂರ್ಣವಾಗಿ ಅಲಂಕೃತಗೊಂಡಿದೆ. ಆ ಅಲಂಕಾರವನ್ನು ನೋಡಲಿಕ್ಕೆ ಅದಕ್ಕಾಗಿಯೇ ಜನ ಬಂದು ಹೋಗ್ತಾ ಇದ್ದಾರೆ. ರಾತ್ರಿ ಹೊತ್ತು ಒಂದು ರೌಂಡು ನಾವೊಂದು ನಗರವನ್ನು ಸುತ್ತಿದ್ರೆ ನಮಗೆ ಅದರ ಅಂದ ಚಂದ ನಿಜವಾಗಿ ನೋಡಲಿಕ್ಕೆ ಸಿಗ್ತದೆ. ಅಲ್ಲದೆ ಕುದ್ರೋಳಿ ದೇವಸ್ಥಾನದ ಗೋಪುರದಲ್ಲಿ ಕೂಡ ಬಹಳಷ್ಟು ಬಲ್ಬ್ಗಳನ್ನು ಅಳವಡಿಸಿ ಅಲಂಕಾರ ಮಾಡಿದ್ದಾರೆ. ಮಂಗಳೂರು ದಸರಾದ ದೀಪಾಲಂಕಾರ ಸೊಬಗು ಕಣ್ತುಂಬಿಕೊಳ್ಳಲು ರಾಜ್ಯದ ನಾನಾ ಕಡೆಗಳಿಂದಲೂ ಸಾವಿರಾರು ಜನ ಆಗಮಿಸುತ್ತಿದ್ದಾರೆ. ಬೆಳಕಿನ ಚಿತ್ತಾರ ಕಂಡು ಪುಳಕಿತರಾಗ್ತಿದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಅದು ಸರ್ಕಾರಿ ಶಾಲೆಯ ಬಡ ಮಕ್ಕಳಿಗೆ ಪೌಷ್ಟಿಕತೆ ಹೆಚ್ಚು ಮಾಡುವುದಕ್ಕೆ ಸರ್ಕಾರ ಜಾರಿಗೆ ತಂದ ಯೋಜನೆ. ಇಂತಹ ಮಹತ್ವದ ಯೋಜನೆಗೂ ಖದೀಮರು ಕನ್ನ ಹಾಕಿದ್ದಾರೆ. ಮಕ್ಕಳ ಹೊಟ್ಟೆ ಸೇರಬೇಕಾಗಿದ್ದ ಹಾಲಿನ ಪೌಡರ್ ಬೇಕರಿ ಪಾಲಾಗ್ತಾ ಇದೆ. ಬಡ ಮಕ್ಕಳ ಹೊಟ್ಟೆ ಸೇರ್ಬೇಕಿದ್ದ ಪೌಡರ್ಗೆ ಕನ್ನ. ಕ್ಷೀರಭಾಗ್ಯ ಹಾಲಿನ ಪೌಡರ್ ಕಳ್ಳ ಸಾಗಾಟ, ಅಪಾರ ಪ್ರಮಾಣದ ಹಾಲಿನ ಜಪ್ತಿ. ಈ ದೃಶ್ಯ ಕಂಡು ಬಂದಿತು ಬಾಗಲಕೋಟೆ ನಗರದ ಸಿಎನ್ ಪೊಲೀಸ್ ಠಾಣೆಯಲ್ಲಿ. ಕ್ಷೀರಭಾಗ್ಯ ಹಾಲಿನ ಪೌಡರ್ಗೆ ಕನ್ನ. ಸರ್ಕಾರಿ ಶಾಲೆಗಳಲ್ಲಿ ಓದುವ ಬಡ ಮಕ್ಕಳಿಗೆ ಪೌಷ್ಟಿಕತೆ ಹೆಚ್ಚಿಸಲು ಸರ್ಕಾರ ಕ್ಷೀರಭಾಗ್ಯ ಯೋಜನೆ ಜಾರಿಗೆ ತಂದಿದೆ. ಈ ಯೋಜನೆ ಅಡಿಯಲ್ಲಿ ಮಕ್ಕಳಿಗೆ ಹಾಲನ್ನ ನೀಡಲಾಗುತ್ತದೆ. ಇಂತಹ ಮಹತ್ವದ ಯೋಜನೆಗೂ ಖದೀಮರು ಕನ್ನ ಹಾಕಿದ್ದಾರೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಕ್ಷೀರಭಾಗ್ಯ ಯೋಜನೆಯ ಹಾಲಿನ ಅಕ್ರಮ ದಂಧೆಯ ಮಾಹಿತಿ ತಿಳಿದ ಸಿಎನ್ ಪೊಲೀಸರು ಬಾದಾಮಿ ತಾಲೂಕಿನ ಸುಳಿಕೆರೆ ಗ್ರಾಮದಲ್ಲಿ ದಾಳಿ ನಡೆಸಿದ್ದಾರೆ. ಈ ವೇಳೆ ಶಾಲೆಗಳಿಗೆ ಸರಬರಾಜು ಆಗಬೇಕಾಗಿರುವಂತಹ ಹಾಲಿನ ಪೌಡರ್ನ ಅಕ್ರಮವಾಗಿ ಖಾಸಗಿ ಗೋದಾಮಿನಲ್ಲಿ ಸಂಗ್ರಹಿಸಿರುವುದು ಬಯಲಾಗಿದೆ. ದಾಳಿ ವೇಳೆ ಹಾಲಿನ ಪೌಡರ್ನ ಮಹಾರಾಷ್ಟ್ರಕ್ಕೆ ಸಾಗಿಸುವ ಜಾಲ ಪತ್ತೆಯಾಗಿದೆ. ಸಿದ್ದಪ್ಪ ಕಿತ್ತಳಿ ಎಂಬಾತನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸಿದ್ದಪ್ಪ ಕಿತ್ತಳಿ ಅಂತ ವ್ಯಕ್ತಿ ಇರ್ತಾನೆ. ಅವನು ಮನೆ ಎದುರಿಗೆ ಒಂದು ಗೋಡೌನ್ದಲ್ಲಿ ಇದನ್ನೆಲ್ಲ ಸ್ಟಾಕ್ ಇರುತ್ತೆ. ಸೊ ಅದನ್ನು ಓಪನ್ ಮಾಡಿ ನೋಡಿದಾಗ ಅಲ್ಲಿ ನಮಗೆ ಗೊತ್ತಾಗುತ್ತೆ ಈ ಕ್ಷೀರಭಾಗ್ಯದಲ್ಲಿರ್ತಕ್ಕಂಥ ಪ್ಯಾಕೆಟಲ್ಲಿ 25 kg ಪ್ಯಾಕೆಟ್ ಏನಿರುತ್ತೆ ಅದು, ಮತ್ತು ಅದರೊಳಗಡೆ 1 kg ಪ್ಯಾಕೆಟ್ ಏನಿರುತ್ತೆ ಅದ್ರ ಜೊತೆಗೆ ಒಟ್ಟು 4.5 ಟನ್ಗಿಂತನೂ ಹೆಚ್ಚಿಂದು ಅಲ್ಲಿ ಹಾಲಿನ ಪೌಡರ್ ಒಟ್ಟು ಮೊತ್ತ 18 ಲಕ್ಷಕ್ಕಿಂತ ಹೆಚ್ಚು ಮೊತ್ತ ಆಗುತ್ತೆ. ಮತ್ತು ಅದ್ರ ಜೊತೆಗೆ ರಾಗಿ ಹಿಟ್ಟು ಮತ್ತು ಎಣ್ಣೆ ಈ ಥರ ಎಲ್ಲದನ್ನು ಕೂಡ ಅನಧಿಕೃತವಾಗಿ ಸಂಗ್ರಹ ಮಾಡಿರ್ತಕ್ಕಂಥದ್ದು ಸಿಗುತ್ತೆ. ಆರೋಪಿ ಸಿದ್ದಪ್ಪ ಕಿತ್ಲಿ ಮೂಲತಃ ಸೂಳಿಕೆರೆ ಗ್ರಾಮದವನು. ಹುನಗುಂದ ಬಾದಾಮಿ ತಾಲೂಕಿನ ಶಾಲೆಗಳಲ್ಲಿ ಹಾಲಿನ ಪೌಡರ್ ಸರಬರಾಜು ಮಾಡ್ತಿದ್ದ. ಆದರೆ ಈ ದಾಸ್ತಾನುಗಳನ್ನ ಶಾಲೆಗಳಿಗೆ ನೀಡದೆ ತನ್ನ ಶೆಡ್ನಲ್ಲಿ ಸಂಗ್ರಹಿಸಿಟ್ಟಿದ್ದಾನೆ. ಒಟ್ಟು 18.14 ಲಕ್ಷ ರೂಪಾಯಿ ಮೌಲ್ಯದ ಹಾಲಿನ ಪುಡಿ, ರಾಗಿ ಹಿಟ್ಟು, ಅಡುಗೆ ಎಣ್ಣೆ ಪ್ಯಾಕೆಟ್ ಅನ್ನ ಜಪ್ತಿ ಮಾಡಲಾಗಿದೆ. ಅಕ್ಷರದಾಸೋ ಅಡಿಯಲ್ಲಿ ಕೊಡ್ತಕ್ಕಂಥ ಹಾಲಿನ ಪಾಕೆಟು ಮತ್ತು ಎಣ್ಣೆ ಪದಾರ್ಥಗಳನ್ನು ಸಾಗಾಟ ಮಾಡ್ತಾ ಇದ್ರು ಅಂತೇಳಿ ಮಾಹಿತಿ ಬಂದಿದೆ. ಈಗಾಗಲೇ ಅದ್ರ ಬಗ್ಗೆ ಕಂಪ್ಲೇಂಟನ್ನು ಕೊಟ್ಟು FIR ಮಾಡಲಾಗಿದೆ.
ಸೊ ಆ ಒಂದು ಸವಿಸ್ತಾರವಾಗಿ ನಾವು ಸಮಗ್ರವಾಗಿ ತನಿಖೆಯನ್ನು ಕೈಗೊಳ್ತೀವಿ. ಅದರಲ್ಲಿ ಯಾರೆಲ್ಲ ಪಾಲ್ಗೊಂಡಿದ್ದಾರೆ, ಶಿಕ್ಷಕರಿದ್ದಾರೋ ಅಥವಾ ಬೇರೆ ಬೇರೆ ಯಾವ ಜನ ಅದರಲ್ಲಿ ಸೇರ್ಕೊಂಡಿದ್ದಾರೆ, ಅದನ್ನೆಲ್ಲ ನಾವು ಪರಿಶೀಲನೆ ಮಾಡಿಕೊಂಡು ಖಂಡಿತವಾಗಿ ನಮ್ಮ ಅಧಿಕಾರಿಗಳ ಸಿಬ್ಬಂದಿಗಳು ಏನಾದರೂ ಅದರಲ್ಲಿ ಶಾಮೀಲಾಗಿದ್ದರೆ ಅವ್ರ ಮೇಲೂ ಸಹ ಗಂಭೀರವಾಗಿ ಶಿಸ್ತು ಕ್ರಮಗಳನ್ನು ತೆಗೆದುಕೊಳ್ತೀವಿ. ಅಧಿಕಾರಿಗಳ ಸಹಕಾರ ಇಲ್ಲದೆ ಲಕ್ಷಾಂತರ ಮೌಲ್ಯದ ಪೌಡರ್ ಕಾಳಸಂತೆಯಲ್ಲಿ ಮಾರಾಟ ಮಾಡಲು ಹೇಗೆ ಸಾಧ್ಯ ಎನ್ನುವ ಪ್ರಶ್ನೆ ಮೂಡಿರುವುದಂತೂ ಸತ್ಯ. ಬಾಗಲಕೋಟದಿಂದ ಸಿದ್ದು ದುತ್ತರಂಗಾವಿ, ರಿಪಬ್ಲಿಕ್ ಕನ್ನಡ. ನೀವೆಲ್ಲರೂ ಕೂಡ ಮೈಸೂರು ದಸರಾನ ನೋಡಿದ್ದೀರಾ, ಆದರೆ ಮಡಿಕೇರಿ ದಸರಾನ ನೋಡಿದ್ದೀರಾ? ಮಂಜಿನ ನಗರಿಯಲ್ಲಿ ನಡೆಯುವಂತಹ ಮಕ್ಕಳ ದಸರಾನ ನೋಡೋಣ ಬನ್ನಿ. ಬನ್ನಿ ಸರ್, ಬನ್ನಿ ಮೇಡಮ್, ತೆಗೆದುಕೊಳ್ಳಿ ತಾಜಾ ತರಕಾರಿಗಳು ಎನ್ನುತ್ತಿರೋ ಪುಟಾಣಿಗಳು. ಬಗೆ ಬಗೆಯ ತಿನಿಸು, ತರಕಾರಿ, ಹಣ್ಣು ಮಾಡುತ್ತಿರುವ ಚಿನ್ನಾರಿಗಳು. ಮಡಿಕೇರಿ ಗಾಂಧಿ ಮೈದಾನದಲ್ಲಿ ನಾವಿದ್ದೇವೆ. ಇಲ್ಲೇ ಮಕ್ಕಳ ದಸರಾ ನಡೀತಿರುವಂತ ನೋಡ್ಬೋದು ಯಾವ ರೀತಿ ಅಂತ ಹೇಳಿ. ಅಂದ್ರೆ ಇದು ಮಕ್ಕಳ ಸಂತೆ ಸಂಪೂರ್ಣವಾಗಿ 11ನೇ ವರ್ಷದ ಮಕ್ಕಳ ಸಂತೆ ಆಚರಣೆ ಆಗ್ತಿರುವಂಥದ್ದು. ಗಾಂಧಿ ಮೈದಾನದಲ್ಲಿ ಮಕ್ಕಳ ಕಲರವ. ನೀವು ಮೈಸೂರು ದಸರಾ ನೋಡಿರ್ತೀರಾ, ಆದ್ರೆ ಮಡಿಕೇರಿ ಮಕ್ಕಳ ದಸರಾ ತುಂಬಾನೇ ಡಿಫ್ರೆಂಟ್. ಮಡಿಕೇರಿಯ ಗಾಂಧಿ ಮೈದಾನದಲ್ಲಿ ಮಕ್ಕಳ ದಸರಾ ನಡೆಯಿತು. ಮಕ್ಕಳ ಸಂತೆ, ಅಂಗಡಿ, ಮಂಟಪ, ಛದ್ಮವೇಷ ಸ್ಪರ್ಧೆ, ಹೀಗೆ 10 ಹಲವು ಕಾರ್ಯಕ್ರಮಗಳು ನಡೆದವು. 700ಕ್ಕೂ ಹೆಚ್ಚು ಮಕ್ಕಳು ಸಂತೆಯಲ್ಲಿ ಭಾಗಿಯಾಗಿದ್ರು. ಇಲ್ಲಿ ಎಲ್ಲ ವೆಜಿಟೇಬಲ್ಸ್ ಮಾಡ್ತಾ ಇದೀವಿ, ಅದೆಲ್ಲ ನಮ್ಮ ಊರಿಂದನೇ ತಂದಿರೋದು, ನಾವೇ ಎಲ್ಲ ಮನೆಯಲ್ಲಿ ಬೆಳೆಸಿರೋದು. ಇಲ್ಲ, ಪ್ರತಿ ವರ್ಷ ಮಾಡ್ತಿದ್ದೀವಿ, ಇದು 3ನೇ ವರ್ಷ ನಾವಿಲ್ಲಿ ಬಂದು ಮಾಡ್ತಿರೋದು. ತುಂಬಾ ಖುಷಿ ಆಗ್ತುಂಟು ಪಾರ್ಟಿಸಿಪೇಟ್ ಮಾಡೋದಕ್ಕೆ. ಪ್ರೈಸ್ ಬರ್ತದೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಪಾರ್ಟಿಸಿಪೇಷನ್ ಮುಖ್ಯ ಅಂತ ಪಾರ್ಟಿಸಿಪೇಟ್ ಮಾಡ್ತಿದ್ದೀವಿ. ಕುಂಬಳಕಾಯಿ ಇದೆ, ಹಾಗಲಕಾಯಿ ಇದೆ, ಮತ್ತೆ ಬಾಳೆ ದಿಂಡಿ ಉಂಟು, ಮತ್ತೆ ಶುಗರ್ ಕೇನ್ ಉಂಟು, ಎಲ್ಲ ಉಂಟು. ನಾವೇ ಬೆಳೆಸಿದ್ದು, ಸಾವಯವ ಗೊಬ್ಬರ ನೀರೆಲ್ಲ ಹಾಕಿ ನಾವೇ ಬೆಳೆಸಿದ್ದು. ದಸರಾದಲ್ಲಿ ಮಕ್ಕಳ ಮಂಟಪಗಳು ಎಲ್ಲರ ಗಮನ ಸೆಳೆಯಿತು. ಛದ್ಮವೇಷ ಸ್ಪರ್ಧೆಯಲ್ಲಿ ಸಾಕಷ್ಟು ಪುಟಾಣಿಗಳು ಪಾಲ್ಗೊಂಡಿದ್ದು ಅಚ್ಚರಿ ಮೂಡಿಸಿತು. ಸಂತೆ ಅಂದ್ರೆ ಏನು ಅಂತಾನೆ ಕೆಲವು ಮಕ್ಳಿಗೆ ಗೊತ್ತಿಲ್ಲ, ಎಸ್ಪೆಷಲಿ ಇವಾಗ ನನ್ನ ಮಕ್ಳಿಗೆ ಕೂಡ ಅಷ್ಟೇ. ಯಾಕಂದ್ರೆ ಬ್ಯಾಂಗ್ಳೂರಲ್ಲಿ ಇದ್ವಿ, ಆಮೇಲೆ ಇಲ್ಲಿಗೆ ಬಂದ್ವಿ. ಇಲ್ಲಿ ಬಂದ್ರು ಕೂಡ ಸಂತೆಗೆಲ್ಲ ಕರ್ಕೊಂಡೇ ಹೋಗಿಲ್ಲ, ಏನಿದ್ರು ಸೂಪರ್ ಮಾರ್ಕೆಟ್ಗಳು. ಸೊ ಸಂತೆ ಬಗ್ಗೆ ಕಾನ್ಸೆಪ್ಟೇ ಗೊತ್ತಿಲ್ಲ ಅವಕ್ಕೆ. ಇಲ್ಲಿ ಬಂದಾಗ ಕೆಳಗಡೆ ಎಲ್ಲ ಇಟ್ಕೊಂಡು ಐಟಮ್ಗಳನ್ನ, ತರಕಾರಿಗಳನ್ನೆಲ್ಲ ಗುಡ್ಡೆ ಆಗಿ ಇಟ್ಕೊಂಡು, ಅದು ಒಂದೇ ಲೋಕಲ್ ಐಟಮ್ಸು, ಅಲ್ಲೇ ಫ್ರೆಶ್ ಆಗಿ ಬೆಳೆದಿರೋ ಐಟಮ್ಸ್ ಅಲ್ಲಿ ಇಟ್ಕೊಂಡು ಮಕ್ಕಳಿಗೂ ಒಂದು ಐಡಿಯಾ ಹೆಂಗೆ ಮಾರಬೇಕು, ಇವನ್ ಲೇವಾದೇವಿ ಅಂದರೆ ಅಮೌಂಟ್ ಹೆಂಗೆ ತಗೊಬೇಕು, ರಿಟರ್ನ್ ಹೆಂಗೆ ಕೊಡಬೇಕು, ಕಸ್ಟಮರ್ನ ಹೆಂಗೆ ಅವ್ರಿಗೆ ಹೇಳಬೇಕು, ಇದು ತಗೊಳ್ಳಿ ಅದು ತಗೊಳ್ಳಿ ಅಂತೆಲ್ಲ. ನಿಜವಾಗ್ಲೂ ಜೀವನದಲ್ಲಿ ಒಂದು ಪಾಠನೇ ಕಲಿಸುತ್ತೆ ಈ ಥರದ ಒಂದು ಕಾನ್ಸೆಪ್ಟ್ ಮಕ್ಕಳಿಗೆ. ಒಟ್ಟಾರೆ ಮಡಿಕೇರಿಯಲ್ಲಿನ ಮಕ್ಕಳ ದಸರಾ ಯಾವ ದಸರಾಕ್ಕೂ ಕಡಿಮೆ ಇಲ್ಲದಂತೆ ಅದ್ದೂರಿಯಾಗಿ ನಡೆಯಿತು. ಮಕ್ಕಳ ದಸರಾ ಅಂತ ಹೇಳುವಂತ ಕಾನ್ಸೆಪ್ಟ್ ತುಂಬಾ ಉತ್ತಮವಾಗಿದೆ. ಮುಂದೆ ತಮ್ಮ ಕಾಲ ಮೇಲೆ ನಿಂತು ವ್ಯವಹಾರ ಮಾಡಲಿಕ್ಕೆ ಮಕ್ಕಳಿಗೆ ಇದೊಂದು ಉತ್ತಮ ಒಂದು ಪಾಠವನ್ನು ಕಲಿಸಿಕೊಟ್ಟಂತಾಗುತ್ತೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು.